ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಇನ್ನೇನು ಆಸುಪಾಸು 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ನಡುವೆ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು. ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ 2 ಹಂತದಲ್ಲಿ ನಡೀತಾ ಇದೆ. ಮೊದಲನೇ ಹಂತ ಇದೇ ತಿಂಗಳ 26ಕ್ಕೆ, ಇನ್ನೇನು ಕೇವಲ 5 ದಿನಗಳು ಅಷ್ಟೇ ಬಾಕಿ ಇರುವಂಥದ್ದು. ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಕ್ಷೇತ್ರಗಳು ಕೂಡ ಒಂದು ರೌಂಡ್ ಹಾಕಿ ಬಂದಿದ್ದಾರೆ. ಇವತ್ತು ಸ್ವತಃ ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಕಡೆ BJP ಮತ್ತು JDS ಎರಡೂ ಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡು ಈ ಬಾರಿ ಕಾಂಗ್ರೆಸ್ ವಿರುದ್ಧ ಚುನಾವಣೆಯನ್ನು ಎದುರಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆ ಈ ಬಾರಿ ಯಾವ ರೀತಿಯಾಗಿ ಲೆಕ್ಕಾಚಾರ ಇದೆ, ಸಿದ್ದರಾಮಯ್ಯವರು ಓದಲ್ಲೆಲ್ಲ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಓದ ಕಡೆ ಎಲ್ಲ ಜನ ನೋಡೇ ಹೇಳ್ತಿದ್ರು, ನಾವು ಏನು ಗುರಿ ಇಟ್ಕೊಂಡಿದ್ವಿ ಆ ಗುರಿಗೆ ತಕ್ಕಂತೆ ಫಲಿತಾಂಶ ಬರುತ್ತೆ ಅಂತ. ಸಹಜವಾಗಿ ಆ ಫಲಿತಾಂಶವೂ ಕೂಡ ಬಂತು. ಅವರೇ ಮುಖ್ಯಮಂತ್ರಿ ಕೂಡ ಆಗಿದ್ರು. ಹೀಗಾಗಿ ಈ ಬಾರಿ ಏನೆಲ್ಲ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ, ಯಾವ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರ ಜೊತೆ ಸುದೀರ್ಘವಾಗಿ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಏನು ಟಯರ್ಡ್ ಆಗಿಲ್ವಾ? ಟೈರ್ಡ್ ಆಗಿದ್ದೀನಿ, ಆದರೂ ನೀವು ಕೇಳ್ತಾ ಇದ್ದೀರಲ್ಲ, ಟೈರ್ಡ್ ಆಗಿದೆ. ನಾನು ಐ ಆಮ್ ನಾಟ್ ಫುಲ್ಲಿ ಫಿಟ್, ಸೊ ಹಂಗಾಗಿ ಟೈರ್ಡ್ ಆಗಿದ್ದೀನಿ. ಹೋಗಿದ ಕಡೆ ಎಲ್ಲ ಹೇಗಿದೆ ಸರ್ ರೆಸ್ಪಾನ್ಸು? ಚೆನ್ನಾಗಿದೆ? ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್, ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ರೆಸ್ಪಾನ್ಸು ಇವತ್ತು ಎಲ್ಲ ಕಡೆ ಇದೆ. ಕಾಂಗ್ರೆಸ್ ಪರವಾದಂಥ ಅಲೆ ಈ ಚುನಾವಣೆಯಲ್ಲಿ ನೋಡ್ತಾ ಇದ್ದೀನಿ. ಅಸೆಂಬ್ಲಿನಲ್ಲಿ ಏನು ಅಲೆ ಇತ್ತು ಅದೇ ರೀತಿ ಅಲೆ ಈಗಲೂ ಕೂಡ ಕಾಣ್ತಾ ಇದೆ. ಅಸೆಂಬ್ಲಿಯಲ್ಲಿ ನಿಮಗೆ ಪ್ರಬಲ ಅಸ್ತ್ರ ಸಿಕ್ಕಿತ್ತು. BJP ವಿರುದ್ಧ 40% ಕಮಿಷನ್ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರಗಳಾಗಿರ್ಬೋದು, ಇವೆಲ್ಲ ಇಟ್ಕೊಂಡು ಹೋದ್ರಿ. ಅದ್ರ ಜೊತೆಗೆ ಗ್ಯಾರಂಟಿಗಳನ್ನು ಕೂಡ ಇಟ್ಕೊಂಡು ಹೋದ್ರಿ. ಆದರೆ ಈ ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಚುನಾವಣೆ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀರಾ ಅಂತ? ಕೇಂದ್ರ ಸರ್ಕಾರದ ವೈಫಲ್ಯಗಳು, ಈಗ ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. 10 ವರ್ಷಗಳಲ್ಲಿ ರೈತರ ಸಮಸ್ಯೆಗಳಿರ್ಬೋದು, ಬಡವರ ಸಮಸ್ಯೆಗಳಿರ್ಬೋದು, ಹಿಂದುಳಿದವ್ರ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಸಮಸ್ಯೆಗಳಿರ್ಬೋದು, ಅಲ್ಪಸಂಖ್ಯಾತರ ಸಮಸ್ಯೆಗಳು, ಇವು ಯಾವುದನ್ನು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. 10 ವರ್ಷದಲ್ಲಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಕಳೆದ ಚುನಾವಣೆಯಲ್ಲಿ ಅದನ್ನೇ ಮಾಡಿದ್ರು. ಮೊದಲನೇ ಚುನಾವಣೆಯಲ್ಲೂ ಕೂಡ ಅದನ್ನೇ ಮಾಡಿದ್ರು 2014ರಲ್ಲಿ 19. ಬಟ್ ಈ ಸಾರಿ ಅವರು ಬೆತ್ತಲಾಗಿದ್ದಾರೆ. ಯಾಕಂದರೆ ಪದೇ ಪದೇ ಸುಳ್ಳು ಹೇಳೋಕ್ಕಾಗಲ್ಲ, ಜನಗಳಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಸಾರಿ ಜನ ಅವ್ರನ್ನ ನಂಬೋದಿಲ್ಲ, ವಿಶ್ವಾಸನೂ ಇಡೋದಿಲ್ಲ. ಮತ್ತು ಮೋದಿ ಅಲೆನೂ ಇಲ್ಲ ಈ ಸಾರಿ, ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ. ಸೊ ಅವರ ವೈಫಲ್ಯಗಳು, ನಮ್ಮ ಸಾಧನೆಗಳು, ಇದನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ BJP ನಾಯಕರು ನೋಡಿದ್ರೆ ರಾಜ್ಯದಲ್ಲಿ ಸರ್ಕಾರ, ಹೊಸ ಸರ್ಕಾರ ಬಂದು, ಅದು ಸಿದ್ದರಾಮಯ್ಯ ಅವ್ರ ನೇತೃತ್ವದ ಸರ್ಕಾರ ಬಂದು 1 ವರ್ಷ ಮುಗಿತಾ ಬಂತು. ಭಾಳಷ್ಟು ಸಮಸ್ಯೆಗಳಾಗಿದ್ದಾವೆ. ಆ ಸಮಸ್ಯೆಗಳು, ಅದ್ರ ಜೊತೆಗೆ ಕೇಂದ್ರದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇಡೀ ದೇಶಾದ್ಯಂತ ಇದೆ. ಈ ಅಲೆಯಲ್ಲೇ ನಾವು ಗೆಲ್ತೀವಿ ಅಂತಿದ್ದಾರಲ್ಲ. ಅಲೆ ಇದ್ರಲ್ಲ, ಅಲೆ ಇದೆ ಅಂತ ಹೇಳೋದು, ಅಲೆನೆಲೆ ಇಲ್ಲ, ಭ್ರಮೆನಲ್ಲಿದ್ದಾರೆ ಅವರು. ಹಿಂದೆ ನಾನು ಲೋಕಸಭಾ ಚುನಾವಣೆಯಲ್ಲಿ 2019 ನೋಡಿದಾಗ ಎಲ್ಲ ಯುವಕರು ಮೋದಿ 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 ಅಂತ ಅನ್ನೋರು. ಈಗ ಆ ಥರದ ಅಲೆ ಇಲ್ಲ, ಎಲ್ಲೂ ಕೂಡ ಆ ಥರದ ಅಲೆ ಇಲ್ಲ. ಮತ್ತು ವೈಫಲ್ಯಗಳು ಜಾಸ್ತಿ ಆಗಿರೋದ್ರಿಂದ ಅವರು ಜನ ಅವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ನಂಬಿಕೆ ಕಳ್ಕೊಂಡಿರೋದ್ರಿಂದ ಇಲ್ಲಿ ರಾಜ್ಯದ BJPಯವರು ಅವರು ಸ್ವಸಮರ್ಥಿ ಇಲ್ಲ, ಅವರಿಗೆ ಮೋದಿ ಮೇಲೆ ಅವಲಂಬನೆ ಆಗಿದ್ದಾರೆ. ಗೊತ್ತಾಯ್ತಾ? ಮೋದಿ ಹೆಸರು ಹೇಳ್ಕೊಂಡು ಗೆಲ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಮೋದಿನೇ ಸೌಕಲ್ ನಾಣ್ಯ ಆಗಿರುವಾಗ ಗೆಲ್ಲದೆಲ್ಲಿ ಬರ್ತದೆ ಇದು? ಸೊ ಅದರಿಂದ ಈ ಸಾರಿ ಅವರು ಮೋದಿ ಅಲೆ ಇಲ್ಲದಿರೋದ್ರಿಂದ, ಮೋದಿ ಮೇಲೆ ಅವಲಂಬನೆಯಾಗಿ ಇವರು ಗೆಲ್ಲಬೇಕು ಅಂತ ಅನ್ನೋದ್ರಿಂದ ಅದು ಗೆಲುವು ಸಾಧ್ಯ ಇಲ್ಲ. ಅವ್ರೀಗ ಒಂದೇ ಪಕ್ಷವಾಗಿ ನಿಮ್ಮ ವಿರುದ್ಧ ರಾಜಕಾರಣ ಮಾಡ್ತಾ ಇಲ್ಲ, ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಈ ಮೈತ್ರಿ ಮಾಡ್ಕೊಂಡ ಉದ್ದೇಶವೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರನ್ನು ಕೂಡ ನಾವು ಲಾಕ್ ಮಾಡಬೇಕು. ಈ ಚುನಾವಣೆಯಲ್ಲಿ 136 ಗೆದ್ದು ಅವರು ಸರ್ಕಾರ ರಚನೆ ಮಾಡಿದ್ರು. ಅವ್ರಿಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಮಾಡಬೇಕು ಅಂತ. ಇದರಿಂದ ಹೊರಗಡೆ ಬರುವಂತಹ ಸ್ಟ್ರಾಟಜಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡಿದಾರ ಅಂತ? ಜನ ಬುದ್ಧಿವಂತಿದ್ದಾರೆ, ಅವರು ಏನು ಸ್ಟ್ರಾಟಜಿ ಮಾಡೋಕ್ಕಾಗಲ್ಲ. ಅಲಯನ್ಸ್ ಮಾಡ್ಕೊಂಡ ತಕ್ಷಣ ಜನ ಮತದಾರರೆಲ್ಲ ಅವ್ರ ಹಿಂದ್ಗಡೆ ಹೋಗಲ್ಲ.
ಮತದಾರರು ಬೇರೆ, ಅಲಯನ್ಸ್ ಮಾಡ್ಕೊಳ್ಳೋರು ಬೇರೆ. ಸೊ ಅಲಯನ್ಸ್ ಮಾಡ್ಕೊಂಡ ತಕ್ಷಣ ಹಿಂದೆ ಎಲ್ಲ ಏನು ಮಾತಾಡಿದ್ರು BJP ಬಗ್ಗೆ JDSನವರು, JDS ಬಗ್ಗೆ BJP ಅವರು ಏನು ಮಾತಾಡಿದ್ರು ಅವೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ. ಯಾವುದನ್ನು ಮರ್ತಿಲ್ಲ. ಜನ ಬುದ್ಧಿವಂತರಿದ್ದಾರೆ. ಏನೋ ಹೌ ಟು ವೋಟ್ ದಿಸ್ ಟೈಮ್. ಯಾವ ಪಕ್ಷ ನುಡಿದಂತೆ ನಡೆಯುತ್ತಿದೆ ಅಂಥ ಪಕ್ಷಕ್ಕೆ ಜನ ಬೆಂಬಲಿಸ್ತಾರೋ ಹೊರತು ಸುಳ್ಳು ಹೇಳೋದವ್ರಿಗೆ ಜನ ವೋಟ್ ಹಾಕಲ್ಲ. ಅವ್ರ ಲೆಕ್ಕಾಚಾರ ಹೇಗಿದೆ ಅಂದ್ರೆ ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ BJP ಮತ್ತೆ JDS ಇಬ್ಬರು ಅಭ್ಯರ್ಥಿಗಳು ಪಡೆದ ಮತ ಈ ಚುನಾವಣೆಯಲ್ಲಿ ನಮಗೆ ಲಾಭ ಆಗುತ್ತೆ ಅಂತ. ಇದಾಗ್ಬೋದಾ? ಈ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಆಗುತ್ತಾ ಇದು? ರಾಜಕೀಯದಲ್ಲಿ JDS ಅಂತ ಅನ್ನೋದು ಸೆಕ್ಯುಲರ್ ಪಾರ್ಟಿ ಅಂತ ಅನ್ಕೊಂಡು ಹೋಗಿದ್ರು ಜನರಲ್ಲಿ. ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಸೊ JDSನ ವೋಟ್ ಎಲ್ಲ BJP ಕ್ಯಾಂಡಿಡೇಟ್ಗಳಿಗೆ ಅಥವಾ BJP ವೋಟ್ ಎಲ್ಲ JDS ಕ್ಯಾಂಡಿಡೇಟ್ಗಳಿಗೆ ಅವು ಟ್ರಾನ್ಸ್ಫರ್ ಆಗ್ತವೆ ಅಂತಕ್ಕಂಥದ್ದು ಅವರು ಭ್ರಮೆ. ಅದು ಅವು ಹಂಗಾಗಲ್ಲ, ಆ ಥರ ಆಗೋದಿಲ್ಲ. ಅದರಿಂದ ಇವರೆಷ್ಟು ವೋಟ್ ತಗೊಂಡಿದ್ರು, ಅವರೆಷ್ಟು ಪರ್ಸೆಂಟೇಜ್ ವೋಟ್ ತಗೊಂಡಿದ್ರು, ಇವರೆಷ್ಟು ಪರ್ಸೆಂಟೇಜ್, ಅದನ್ನೆಲ್ಲ ಕೂಡಿಸ್ಬಿಟ್ಟ ತಕ್ಷಣ ನಾವು ಜಾಸ್ತಿ ಆಗ್ಬಿಡ್ತೀವಿ ಅಂತ ಅನ್ನೋದು ಅದು ಮೂರ್ಖತನ. ಯಾಕಂದ್ರೆ 2019ರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮೈತ್ರಿ ಮಾಡ್ಕೊಂಡ್ರಿ, ಆದ್ರೆ ಆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಒಂದಾಗ್ಲಿಲ್ಲ. ಆ ಲೆಕ್ಕಾಚಾರವೇ ಈ ಬಾರಿನೂ ಕೂಡ ಆಗುತ್ತೆ ಅಂತ ನಿಮ್ಗೆ ಆತರ ಅನಿಸ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಇವರು BJP JDSನ ಮುಖಂಡರುಗಳು ಮೈತ್ರಿ ಮಾಡ್ಕೊಂಡ ತಕ್ಷಣನೇ ಮತದಾರರು ವೋಟ್ ಹಾಕೋರು ಎಲ್ಲರೂ ಕೂಡ, ಎಲ್ಲ ವೋಟರ್ಸು ಕೂಡ ಅವರು ಹೇಳ್ದಾಗೆ ಕೇಳ್ತಾರೆ ಅಂತ ಅನ್ಸಲ್ಲ. ಮತ್ತೆ ಅವ್ರು ಹೇಳಿದ ರೀತಿಯಲ್ಲೇ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ವೋಟ್ಗಳನ್ನೆಲ್ಲ ಅಂತ ಹೇಳಲ್ಲ. ಮತ್ತೆ ಈಗ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಜನರಿಗೆ ನೇರವಾಗಿ ತಲುಪಿದಾವೆ. ಸೊ ಅದರಿಂದ ನಮ್ಮ ಬಗ್ಗೆ ಇವರು ನುಡಿದಂತೆ ನಡೀತಾರಪ್ಪ ಅಂತ ಆ ಅಭಿಪ್ರಾಯ ಬಂದಿದೆ. ಮತ್ತೆ 8 ತಿಂಗಳಲ್ಲಿ, ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳು ಕೂಡ ಜಾರಿಯಾಗಿದ್ದಾವೆ. ಸೊ ಹಾಗಾಗಿ ಜನ ನಮ್ಮ ಜೊತೆ ಇದ್ದಾರೆ ಹೊರತು ಅವ್ರ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನಪ್ರಿಯ ಗ್ಯಾರಂಟಿಗಳು ಅಂತ ತಾವು ಹೇಳ್ತಾ ಇದ್ದೀರಾ, ಅದನ್ನ ಜಾರಿನೂ ಕೂಡ ಮಾಡಿದ್ದೀರಾ, ಬಹಳಷ್ಟು ಫಲಾನುಭವಿಗಳು ಕೂಡ ಇದ್ದಾರೆ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಬಟ್ BJP ಅವ್ರು ಹೇಳ್ತಾ ಇರುವಂತದ್ದು ಇದು ತಾತ್ಕಾಲಿಕ ಗ್ಯಾರಂಟಿಗಳು, ಇದನ್ನ ಮುಂದುವರಿಸೋದೇ ಡೌಟು. ಜೊತೆಗೆ ಗಂಡನ ಜೋಬಿಂದ ತಗೊಂತಾರೆ, ಹೆಂಡತಿಗೆ ದುಡ್ಡು ಕೊಡ್ತಿದ್ದಾರೆ. ಈ ಆರೋಪಗಳು ನಿಮಗೆ ಬೇರೆ ರೀತಿ ರಿಸಲ್ಟ್ ಬರೋದಕ್ಕೆ ಕಾರಣ ಆಗುತ್ತಾ ಅಂತ? ಏನ್ ಗಂಡನ ಜೊತೆ ಜೇಬು ತೆಗಿತೀವಿ? ಅವ್ರು ಹೇಳೋದು, ಈಗ ಬಸ್ ಫ್ರೀ ಕೊಟ್ಟಿದ್ದೀರಾ ನೀವು ಹೆಣ್ಮಕ್ಳಿಗೆ, ಆದ್ರೆ ಗಂಡನ್ಗೆ ಅಬಕಾರಿ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಅಂತ ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಎಲ್ಲ ಹಾಕಿದೀವಿ ಅಬಕಾರಿ ಟ್ಯಾಕ್ಸ್, ಯಾವ್ದು ಅಡಿಷನಲ್ ಆಗಿ ಹಾಕಿರೋದು ಇಲ್ಲಿ? ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಒಟ್ಟಾರೆ ನೀವು ಹೋಗಿದ ಕಡೆ ಎಲ್ಲ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಜನ, ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಪಕ್ಷದವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಜನರಿಂದ ಬರ್ತಾ ಇದೆಯಾ ಆ ಗ್ಯಾರಂಟಿಗಳ ಫಲಾನುಭವಿಗಳಾಗಿರ್ಬೋದು, ನಮಗೆ ಬಹಳ ಅನುಕೂಲ ಆಗಿದೆ ಇದರಿಂದ ಅಂತ? ಅನುಕೂಲ ಆಗಿದೆ ಅಂತೇಳಿ ಮಹಿಳೆಯರು ಮಾತಾಡ್ತಾರೆ. ಈಗ ಮೊನ್ನೆ PUCನಲ್ಲಿ ರ್ಯಾಂಕ್ ಬಂದಿದ್ದಂಥ ಹುಡುಗ ಏನು ಹೇಳ್ದ, ನಮ್ಮ ತಾಯಿಗೆ 2,000 ರೂಪಾಯಿ ಸಿಗ್ತಾ ಇರೋದ್ರಿಂದ ಪ್ರತಿ ತಿಂಗಳು ಪುಕ್ಕಟೆ ನಮಗೆ ವಿದ್ಯುತ್ ಶಕ್ತಿ ಸಿಗ್ತಾ ಇರೋದ್ರಿಂದ ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಅದರಿಂದ ನಾನು ಓದಲಿಕ್ಕೆ ಅನುಕೂಲ ಆಯಿತು, ನಾನು ರ್ಯಾಂಕ್ ಪಡ್ಕೊಳ್ಳಿಕ್ಕೂ ಅನುಕೂಲ ಆಯಿತು ಅಂತ ಹುಡುಗನೇ ಹೇಳಿದ್ದಾನೆ. ರ್ಯಾಂಕ್ ಬಂದಂಥ ಹುಡುಗ ವಿದ್ಯಾರ್ಥಿ ಸುಮ್ಮನೆ ಹೇಳ್ತಾರ? ಸರ್, ಗ್ಯಾರಂಟಿಗಳು ನಿಮಗೆ ಅನುಕೂಲ ಮಾಡಿಕೊಡ್ತವೆ ಅಂತ ನೀವು ಹೇಳ್ತಿದ್ದೀರಾ, ಓಕೆ ಫೈನ್. ಬಟ್ ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿ ಆಯ್ಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ಸಾಮಾಜಿಕ ನ್ಯಾಯ ಆಗಿದೆ ಅಂತ ಸಿದ್ದರಾಮಯ್ಯ ಅವ್ರಿಗೆ ಅನ್ಸುತ್ತಾ ಅಂತ? ನೋ, ಸಾಮಾಜಿಕ ನ್ಯಾಯ 100ಕ್ಕೆ 100 ಆಗದೆ ಹೋದ್ರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರ್ತಕ್ಕಂಥ ಪಕ್ಷ. ನಾವೀಗ 6 ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ. BJP ಅವರು ಎಷ್ಟು ಕೊಟ್ಟಿದ್ದಾರೆ? ನಮ್ಮಷ್ಟು ಕೊಟ್ಟೇ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಒಂದೇ ಒಂದು ಅವನು ಪೂಜಾರಿ ಅವನಿಗೊಬ್ಬನು ಕೊಟ್ಟಿದ್ದಾರೆ, ಉಡುಪಿ ಚಿಕ್ಕಮಗಳೂರು. ಉಡುಪಿ ಚಿಕ್ಕಮಗಳೂರು. ಅದಾದ್ಮೇಲೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಸಿಟ್ಟಿಂಗ್ MP ಯಾರವನು, PC ಮೋಹನ್,
ಅವೆರಡು ಬಿಟ್ಟರೆ ಯಾರು ಕೊಟ್ಟಿದ್ದಾರೆ ಅವರು? ಮುಸ್ಲಿಮರಿಗೆ ಕೊಟ್ಟಿಲ್ಲ, ಕ್ರಿಶ್ಚಿಯನ್ ಕೊಟ್ಟಿಲ್ಲ, ಅದರ್ ಬ್ಯಾಕ್ವರ್ಡ್ ಕೊಟ್ಟಿಲ್ಲ, ಕುರುಬಾ ಕಮ್ಯುನಿಟಿಗೆ ಒಂದು ಸೀಟ್ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಸಾಮಾಜಿಕ ನ್ಯಾಯ ಮಾಡಿದ್ದಾರೆ ಅವರು. ನಾವು 2 ಕುರುಬರಿಗೆ ಕೊಟ್ಟಿದ್ದೀವಿ, 2 ಈಡಿಗರಿಗೆ ಕೊಟ್ಟಿದ್ದೀವಿ, 1 ಬಲಿಜ ಜಾತಿ ಕೊಟ್ಟಿದ್ದೀವಿ, 6 ಜನ ಹೆಣ್ಮಕ್ಳು ಕೊಟ್ಟಿದ್ದೀವಿ, 5 ಶೆಡ್ಯೂಲ್ ಕಾಸ್ಟ್ನವ್ರು ಕೊಟ್ಟಿದ್ದೀವಿ. ನಿಮಗೆ 2 ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸ್ ಶೆಡ್ಯೂಲ್ ಟ್ರೈಬ್ನವ್ರಿಗಿದ್ರೆ ಇನ್ನೂ 1 ಕೊಟ್ಟಿದ್ದೀವಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಸತೀಶ್ ಜಾರಕಿಹೊಳಿ ಡಾಕ್ಟರ್ಗೆ ಕೊಟ್ಟಿದ್ದೀವಿ. ಚಿಕ್ಕೋಡಿ. ಸೊ ನಾವು ಸಾಧ್ಯವಾದ ಮಟ್ಟಿಗೆ ಸಾಮಾಜಿಕ ನ್ಯಾಯ ಮಾಡಿದ್ದೀವಿ. ಅವ್ರು ಏನ್ ಮಾಡಿದ್ದಾರೆ? ಹಾಗಾದ್ರೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಆಗ್ತಾ ಇರುವಂತ ಒಂದು ಗೊಂದಲಗಳು ನಿಮಗೆ ಈ ಬಾರಿ ಚುನಾವಣೆಯಲ್ಲಿ ಲಾಭ ತರ್ತಾವ? ಅವರಲ್ಲಿ ಬಹಳ ಜನ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲಗಳಾಗಿದ್ದಾರೆ. ಬಹಳ ಜನ ರೆಬಲ್ ಕೂಡ ಆಗಿದ್ದಾರೆ, ಮತ್ತೆ ಬಹಳ ಜನ ತಟಸ್ಥರಾಗಿದ್ದಾರೆ, ಬಹಳ ಜನ ಆಂತರಿಕವಾಗಿ ಅವ್ರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಆಗಿರೋದ್ರಿಂದ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ನಾವು ಯಾವಾಗಲೂ ನೆಗೆಟಿವ್ ಆಸ್ಪೆಕ್ಟ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಬಟ್ ಆದರೆ ಅನಿವಾರ್ಯವಾಗಿ ಅವು ಆಗಿದ್ದಾವೆ ಈಗ. ಸೊ ಅದರಿಂದ ನಮ್ಗೆ ಲಾಭ ಆಗಿ ಆಯ್ತು. ನಿಮ್ಮ ರಾಜಕೀಯ ಜೀವನದಲ್ಲಿ ಸರ್ ಬಹಳಷ್ಟು ವಿಧಾನಸಭಾ ಚುನಾವಣೆಗಳನ್ನ ನೋಡಿದಿರಿ, ಅದೇ ರೀತಿ ಲೋಕಸಭಾ ಚುನಾವಣೆಗಳನ್ನ ನೋಡಿದಿರ. ಈ ಹಿಂದಿನ ಲೋಕಸಭಾ ಚುನಾವಣೆಗಿಂತಲೂ ಕೂಡ ಈ ಲೋಕಸಭಾ ಚುನಾವಣೆ ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಅಂತ? ವಿಭಿನ್ನ ಅಂತಂದ್ರೆ ಅವರು ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರನೇ ಅಲಯನ್ಸ್ ಮಾಡ್ಕೊಂಡಿದ್ರು. ಸೋಲ್ತೀವಿ ಅಂತ ಭಯ ಇಲ್ಲದೆ ಹೋಗಿದ್ರೆ ಅಲಯನ್ಸ್ ಯಾಕೆ ಮಾಡ್ಕೊತಿದ್ರು? ಸೊ ಇದು ಹೆಂಗೆ ಅಂತಂದ್ರೆ ನಮ್ಮ ಹಳ್ಳಿನಲ್ಲಿ ಗಾದೆ ಇದೆಯಲ್ಲ, ಅನ್ನ ಅಳಸಿತ್ತು ನಾಯಿ ಕಾದಿತ್ತು ಅಂತಕ್ಕಂಥ ಒಂದು ಗಾದೆ ಮಾತು. ಆ ಥರ ಆಗಿದೆ ಇವ್ರಿಬ್ಬರಿಗೂ ಕೂಡ. ಬಿಜೆಪಿಗೆ JDS ಬೇಕಾಗಿತ್ತು, JDSಗೆ ಬಿಜೆಪಿ ಬೇಕಾಗಿತ್ತು. ಇಬ್ಬರು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಅಪವಿತ್ರವಾದಂಥ ಅಲಯನ್ಸ್ ಇದು. ಸೊ ಹಂಗಾಗಿ ಜನ ಇವ್ರ ಅಲಯನ್ಸ್ನ ನಂಬೋದೂ ಇಲ್ಲ, ಮತ್ತೆ ಅಲಯನ್ಸನ್ನು ಗೌರವಿಸೋದು ಇಲ್ಲ. ಅದಕ್ಕೋಸ್ಕರ ಇವ್ರಿಗೆ ಈ ಪಾರ್ಟಿಗಳಿಗೆ ಇಬ್ಬರಿಗೂ ಕೂಡ ವೋಟ್ ಹಾಕಲ್ಲ. ಬಟ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳೋದು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಗರ್ವಭಂಗ ಮಾಡೋದಕ್ಕೆ ನಾವು ಈ ಮೈತ್ರಿ ಮಾಡ್ಕೊಂಡಿದೀವಿ, ಈ ಚುನಾವಣೆ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ. ನನ್ನ ಪ್ರಕಾರ JDSನವ್ರು ಇದಾರಲ್ಲ, 3 ಕಡೆ 3 ಟಿಕೆಟ್ ತಗೊಂಡಿದ್ದಾರೆ. ಸೊ 4ರಲ್ಲಿ ಒಂದು ಮಂಜುನಾಥ್ ಒಂದು ಸೇರಿಸ್ಕೊಂಡ್ರೆ 4, 3ರಲ್ಲಿ ಒಂದೇ ಕುಟುಂಬದವರು. ಮಂಜುನಾಥ ದೇವೇಗೌಡರಳಿಯ, ಮಂಡ್ಯದಲ್ಲಿ ಕುಮಾರಸ್ವಾಮಿ ದೇವೇಗೌಡರ ಮಗ, ಹಾಸನದಲ್ಲಿ ದೇವೇಗೌಡರ ಮೊಮ್ಮಗ. ಅದು ಒಂದು ಕೋಲಾರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲದೆ ಹೋಗಿದ್ರೆ ಅವ್ರ ಮನೆಯವರೇ ನಿಂತ್ಕೊತಿದ್ರು ಅಲ್ಲಿ. ಅದು ಇದು ಜನಗಳಿಗೆ ಗೊತ್ತಾಗಿದೆ. ಹಾಗಾಗಿ 4 ಕಡೆ ಸೋಲ್ತಾರೆ. ಅಂದ್ರೆ ಫ್ಯಾಮಿಲಿ ಪೊಲಿಟಿಕ್ಸ್ ನ ರಾಜ್ಯದ ಜನ ಒಪ್ಪಲ್ಲ ಅಂತ ನೀವು ಹೇಳ್ತೀರಾ? ಹೌದೌದು, ಒಪ್ಪಲ್ಲ. ಬಟ್ ಮತ್ತೆ ಏನ್ ಮಾಡಿದ್ದಾರೆ ಅಂತ ಒಪ್ಕೋತಾರೆ. ಕುಮಾರಸ್ವಾಮಿ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರು, ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು, ಇರಿಗೇಷನ್ PWD ಮಿನಿಸ್ಟರ್ ಆಗಿದ್ರು, ರೇವಣ್ಣ ಅನೇಕ ಸಾರಿ ಮಂತ್ರಿ ಆಗಿದ್ರು. ಏನ್ ಮಾಡಿದ್ದಾರೆ? ಈಗ ಹಾಸನದಲ್ಲೇ ಏನ್ ಮಾಡಿದ್ದಾರೆ ಜನ ಹೇಳ್ಬೇಕಲ್ಲ. ಈಗ ಚನ್ನರಾಯಪಟ್ಟಣದಲ್ಲಿ ಹೇಳ್ತಿದ್ರು, ನಾನು 5 ಇರಿಗೇಷನ್ ಪ್ರಾಜೆಕ್ಟ್ಗಳು ಮಾಡಿಕೊಟ್ಟೆ. ಅವ್ರು ಏನ್ ಮಾಡಿದ್ದಾರೆ? ಅವರ ಹಾಲ್ ಅಂಡ್ ಡೈರಿಯಿಂದ ಹಿಡಿದು ಎಲ್ಲ ಕಾಲೇಜುಗಳ, ಪಾಲಿಟೆಕ್ನಿಕ್ ಕಾಲೇಜಿಂದ ಹಿಡಿದು ಎಲ್ಲವೂ ನಾವೇ ಮಾಡಿದ್ದು ಅಂತ ಹೇಳ್ತಾರಲ್ಲ ಸರ್. ಮೆಡಿಕಲ್ ಕಾಲೇಜ್ ಕೊಟ್ಟವನು ನಾನು, ಗೊತ್ತಾಯ್ತಾ? ಅವ್ರೇನು ಮಾಡಲಿಲ್ಲ. ಇಲ್ಲಿ ಕೆಲಸಗಳೆಲ್ಲ ಆಗಿರ್ತಕ್ಕಂಥದ್ದು ಜಾಸ್ತಿ ನಾವೇ ಮಾಡಿರ್ತಕ್ಕಂಥದ್ದು. ನಾನು ಏನೂ ಮಾಡಿಲ್ಲ ಅಂತ ಹೇಳಕ್ ಹೋಗಲ್ಲ, ಬಟ್ ಹಾಸನಕ್ಕೆ ಮಾಡಬೇಕಾದಷ್ಟು ಮಾಡಲಿಲ್ಲ ಅವರು. ಈ ಬಾರಿ ಚುನಾವಣೆಯಲ್ಲಿ ಸರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ? ಎಷ್ಟು ಸ್ಥಾನ ಗೆಲ್ಲಬಹುದು ಅಂತ? 15ರಿಂದ 20 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ. ಮೇ ಬಿ 19, ಇಟ್ ಮೇ ಬಿ 20, ಇಟ್ ಮೇ ಬಿ 18. ಅದು ಮೊದಲ ಹಂತದಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಇದೆ, 2ನೇ ಹಂತದಲ್ಲಿ ನಡೆಯೋ ಸ್ಥಾನ? ಎರಡು ಹಂತದಲ್ಲಿ ಗೆಲ್ತೀವಿ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಅತಿ ಹೆಚ್ಚು ಈ ಬಾರಿ ನೀವು ಕಾನ್ಸಂಟ್ರೇಟ್ ಮಾಡ್ತಿರೋದು ಹಳೆ ಮೈಸೂರು ಭಾಗದ 14 ಲೋಕಸಭಾ ಕ್ಷೇತ್ರಗಳನ್ನ. ಅದು 2ನೇ ಹಂತದಲ್ಲಿ ನಡೀತಾ ಇರೋದ್ರಿಂದ ಈ ಹಂತ ಮುಗಿದ ತಕ್ಷಣ ಅಲ್ಲಿಗೆ ಹೋಗ್ತೀವಿ. ಉತ್ತರ ಕನ್ನಡ 2 ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ.
ಹಾಗಾದ್ರೆ ನಿಮ್ ಟಾರ್ಗೆಟ್ 15ರಿಂದ 20 ಸ್ಥಾನ ಗೆಲ್ಲೋದು ಪಕ್ಕ ಅಂತ. 20 ಗೆದ್ರು ಆಶ್ಚರ್ಯ ಇಲ್ಲ. ಬಿಜೆಪಿ ಅವರು ಬೆಳಗ್ಗೆ ಎದ್ರೆ ಹೇಳ್ತಾ ಇರೋದು, ನಾವು 28ಕ್ಕೆ ಮೈತ್ರಿ ಪಕ್ಷ ಎರಡೂ ಸೇರಿ, ಎರಡು ಪ್ರಾದೇಶಿಕ ಪಕ್ಷ ಹಾಗೂ ರಾಷ್ಟ್ರೀಯ ಪಕ್ಷ ಬಿಜೆಪಿ ಇಬ್ರು ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಹೆಂಗಿ ಲೆಕ್ಕಾಚಾರ ಅಂತ ನನಗೆ ಗೊತ್ತಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಈಗ ನೀವು ನೋಡಿ, ಹಾಸನನು ಗೆಲ್ತೀವಿ ಅಂತ ಲೆಕ್ಕ ಹಾಕೊಂಡಿದ್ದಾರೆ. ಹಾಸನ ಗೆಲ್ಲಕ್ಕಾಗತ್ತ? ಅವರು ಚಾಮರಾಜನಗರನು ಗೆಲ್ತೀವಿ ಅಂತ ಲೆಕ್ಕ ಹಾಕೊಂಡಿದ್ದಾರೆ. ಗೆಲ್ಲಕ್ಕಾಗುತ್ತಾ? ಹಿಂಗೆ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಅದೇ ನೀವು ಹೇಳಿದ್ರಲ್ಲ, ಹೋದ್ ಸರಿ ಇವರು JDSನವ್ರು ಇಷ್ಟು ಓಟ್ ತಗೊಂಡಿದ್ರು, BJP ಅವರು ಇಷ್ಟು ಓಟ್ ತಗೊಂಡಿದ್ರು, ಅವೆರಡು ಸೇರಿಸ್ಬಿಟ್ರೆ ನಾವು ಗೆದ್ದು ಬಿಡ್ತೀವಿ ಅಂತ ಭ್ರಮೆನಲ್ಲಿ ಇದ್ದಾರೆ. ವೋಟ್ ಶೇರಿಂಗ್ ಮೇಲೆ ನಾವು ಗೆಲ್ತೀವಿ ಅಂತ. ಅದು ಭ್ರಮೆ. ಮತದಾರರು ಬಹಳ ಬುದ್ಧಿವಂತಿದ್ದಾರೆ. ಮತದಾರರನ್ನ ದಡ್ರು ಅಂತ ಯಾರು ಕೂಡ ತಿಳ್ಕೊಳಕ್ ಹೋಗ್ಬಾರದು. ಇವರು ಒಂದು ಲೆಕ್ಕ ಹಾಕಿದ್ರೆ ಅವರೇ ಒಂದು ಲೆಕ್ಕ ಹಾಕೊಂಡು ಮಾಡಿರ್ತಾರೆ. ಒಂದೊಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 20 ಲಕ್ಷ ಮತದಾರರು ಇರ್ತಾರೆ. ಅವನ್ನೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ನೀವು ಗ್ಯಾರಂಟಿಗಳ ಮೇಲೆ ಹೆಚ್ಚು ಚುನಾವಣೆ ಫೋಕಸ್ ಮಾಡ್ತಾ ಇದ್ದಾರೆ ಸರ್. ಅವರು ಮೋದಿ ಗ್ಯಾರಂಟಿ ಅಂತ ಹೊಸ ಕಾನ್ಸೆಪ್ಟ್ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನು ಹೊಸ ಕಾನ್ಸೆಪ್ಟ್? ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಮೋದಿ ಗ್ಯಾರಂಟಿ ಮುಂದೆ ನಿಮ್ಮ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಅಂತ. ವಿಧಾನಸಭಾ ಚುನಾವಣೆಯಲ್ಲಂತೂ ನೀವು ಯಶಸ್ವಿಯಾಗಿ ಏನ್ ಗ್ಯಾರಂಟಿ ಹೇಳಿದ್ದಾರೆ ಅವರು? ಏನ್ ಗ್ಯಾರಂಟಿ? ಅವರು ನಾವು ಯುವಕರಿಗೆ ಉದ್ಯೋಗ ಎಲ್ಲಿ ಕೊಟ್ಟಿದ್ರು? ಅಲ್ಲ, ಕೊಡ್ತೀವಿ ಅಂತ. ಮುಂದೆ 10 ವರ್ಷ ಆಯ್ತಲ್ಲ ಕೊಡ್ಲಿಲ್ವ? ಮಹಿಳೆಯರಿಗೆ ಭದ್ರತೆ, ದೇಶಕ್ಕೆ ಭದ್ರತೆ. ಏನ್ ದೇಶದ ಭದ್ರತೆ? ಇವತ್ತಿನವ್ರಿಗೆ ಯಾವ ಭದ್ರತೆನೂ ಕೊಟ್ಟಿಲ್ಲ. ಇವತ್ತು ಅವ್ರು ಏನೇನು ಭರವಸೆಗಳು ಕೊಟ್ಟಿದ್ರು 2014ರಲ್ಲಿ ಯಾವ್ದಾದ್ರು ಭರವಸೆಗಳು ಈಡೇರಿಸಿದಾರ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಿದ್ರ? ಯಾವತ್ತಾರು ನರೇಂದ್ರ ಮೋದಿ ಅವರು ಜನರ ಸಮಸ್ಯೆಗಳು, ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ, ಹಿಂದುಳಿದವ್ರ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರ? ಅಂದ್ರೆ ಲಾಸ್ಟ್ 10 years ಹಂಗಾದ್ರೆ ಮೋದಿ ಏನು ಮಾಡಿಲ್ಲ ಅಂತ ಸರ್? ನನ್ನ ಪ್ರಕಾರ ಏನು ಮಾಡಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರ? ಅಚ್ಚೇ ದಿನ ಆಯೇಗ ಅಂತಂದ್ರು, ಬಂತ? 15 ಲಕ್ಷ ವಿದೇಶದಲ್ಲಿರ್ತಕ್ಕಂಥದ್ದು ತಂದು ಎಲ್ರಿಗೂ 15 ಲಕ್ಷ ಹಂಚಿಬಿಡ್ತೀನಿ ಅಂತ ಮಾಡಿದ್ರ? ಅವರು ತಲಾದಾಯ ಹೆಚ್ಚಿಗೆ ಮಾಡಿದೀವಿ ಅಂತಾರಲ್ಲ. ಎಲ್ಲಿದೆ ತಲಾ? ಕಳೆದ 10 ವರ್ಷದಲ್ಲಿ 70 ವರ್ಷದಲ್ಲಿ ಆಗದೆ ಇರೋ ತಲಾದಾಯ ಅಷ್ಟು ನಾವು ಹೆಚ್ಚಿಗೆ ಮಾಡಿದೀವಿ ಅಂತ ತೋರಿಸ್ಲಿ. ಅದನ್ನ ಅಂಕಿಅಂಶಗಳ ಮೂಲಕ ತೋರಿಸ್ಲಿ. ಸುಮ್ಮನೆ ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ? ತಲಾದಾಯ ಜಾಸ್ತಿ ಮಾಡ್ಬಿಟ್ಟಿದೀವಿ ಅಂತ ಎಲ್ಲಾಗಿದೆ? ದೇಶದ ಸಾಲ ಗೊತ್ತಾ ನಿಮಗೆ? ನರೇಂದ್ರ ಮೋದಿ ಸುಮಾರು 54 ಲಕ್ಷ ಕೋಟಿ ಇತ್ತು ಸಾಲ ನರೇಂದ್ರ ಮೋದಿ ಬಂದ. ಈಗ ಎಷ್ಟಿದೆ ಗೊತ್ತಾ? 183 ಲಕ್ಷ ಕೋಟಿ ಸಾಲ ಮಾಡಿದ್ರು ದೇಶದಲ್ಲಿ. ಇದು ದೊಡ್ಡ ಅಚೀವ್ಮೆಂಟಾ? ನಿಮ್ಮ ಸರ್ಕಾರದ ಸಾಧನೆಗಳನ್ನ ನಿಮ್ಮಷ್ಟೇ ಫೋರ್ಸ್ ಆಗಿ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರಾ? ಅದು ಗ್ಯಾರಂಟಿಗಳಾಗಿರ್ಬೋದು, ನೀವು 1 ವರ್ಷದಲ್ಲಿ ಕೊಟ್ಟಂತಹ ಕೆಲಸಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ನೀವು 13ರಿಂದ 18ರಾಗಿದ್ದಂತಹ ಕೊಟ್ಟಂತಹ ಕೆಲಸಗಳಾಗಿರ್ಬೋದು, ಅದನ್ನ ನೀವು ನಿಮ್ಮ ಅಧ್ಯಕ್ಷರು ಹೇಳ್ದಷ್ಟೇ ಫೋರ್ಸಬಲ್ ಆಗಿ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಗ್ಯಾರಂಟಿಗಳು ಜನರಿಗೆ ಮುಟ್ಟಬೇಕು, ಅವು ಎಲ್ಲ ಜನರಿಗೂ ತಲುಪಿ ಕಾಂಗ್ರೆಸ್ ಸರ್ಕಾರ ಮಾಡ್ತು ಅಂತ ಗೊತ್ತಾಗಬೇಕು ಅಂತಲೇ ಎಲ್ಲ ರಾಜ್ಯ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಇಂಪ್ಲಿಮೆಂಟೇಷನ್ ಕಮಿಟಿಗಳನ್ನು ಮಾಡಿದ್ದೀವಿ. ಆ ಕಮಿಟಿ ಉದ್ದೇಶ ಅದೇ. ಹೌದು. ಇವತ್ತು ಬೆಳಗ್ಗೆ ಒಂದು ಜಾಹೀರಾತು ಬಂದಿದೆ KPCC ಇಂದ. ಚೆಂಬು ಕೊಟ್ಟಿದ್ದೀರಲ್ಲ, ಏನದ್ರ ಅರ್ಥ ಅಂತ? ಅಂದ್ರೆ ಖಾಲಿ ಚೆಂಪು. ಏನದು ಎಕ್ಸ್ಪ್ಲೇನ್ ಮಾಡಿ ವೀಕ್ಷಕರಿಗೆ. ಹಳ್ಳಿನಲ್ಲಿ ಕೈಗೆ ಚೆಂಪು ಕೊಟ್ಟರು ಅಂತಾರಲ್ಲ, ಹಂಗೆ ಇದು ಚೆಂಪು ಕೊಟ್ಟಿರೋದು. ಅಂದ್ರೆ ಖಾಲಿ ಚೆಂಪು ಕೊಟ್ಟಿರೋದು. ಅವರು ಯಾವುದನ್ನು ಕೂಡ ಅವ್ರು ಹೇಳಿರ್ತಕ್ಕಂಥ ಯಾವುದೇ ಪ್ರಾಮಿಸಸ್ ಫುಲ್ಫಿಲ್ ಮಾಡಿಲ್ಲ ಲಾಸ್ಟ್ 10 years ಇಂದ ಅಂತ. ಹೌದು. ಆ ಚೆಂಬುಗೆ ಅಷ್ಟೊಂದು ಅರ್ಥ ಇದೆ ಹಂಗಾದ್ರೆ? ಹೌದು. ಈ ಹಳ್ಳಿಯವನ್ನ? ಹೌದೌದು. ಮತ್ತೆ ಹಳ್ಳಿನಲ್ಲಿ ಹೇಳಲ್ವ ಇದನ್ನು?
ಅದಕ್ಕೆ ನಾನು ಕೈ ಕೆಂಪು ಕೊಟ್ಬಿಟ್ರು ಅಂತ ಹೇಳಲ್ವಾ? ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ಇಂಥದ್ದೇ ಒಂದು ಸ್ಟ್ರಾಟಜಿ ಮಾಡಿದ್ರಿ. ಜಾಹೀರಾತು ಕೊಟ್ಟಿದ್ರು ಒಂದು 40% ಕಮಿಷನ್ ಅಂತ. ನಿಮ್ಮ ಪ್ರತಿಭಟನೆಗಳಿಗಿಂತಲೂ ಕೂಡ ಹೆಚ್ಚು ಸದ್ದು ಮಾಡಿದ್ದು, ಹೆಚ್ಚು ಸುದ್ದಿ ಮಾಡಿದ್ದು. ನಿಮ್ಮ ಮೇಲೆ ಒಂದು ಕೇಸು ಹಾಕ್ಬಿಟ್ರು ಬಿಜೆಪಿ ಅವರು. ನೀವು ಮತ್ತೆ ನಿಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿದಂತೆ ಕಾಂಗ್ರೆಸ್ ಲೀಡರ್ಗಳ ಮೇಲೆ AICC ವರ್ಗೂ ಕೂಡ ಕೇಸ್ ಹಾಕ್ಬಿಟ್ರು. 40% ಕಮಿಷನ್ ಅಂತ ನಮ್ಮನ್ನ ಸುಳ್ಳು ಜಾಹೀರಾತು ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು. ಈ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆಯಲ್ಲ ಅಂತ. ನನ್ನ ಪ್ರಕಾರ ಅವರು ಏನೂ ಮಾಡಲಿಲ್ಲ ಅಂತ ಅನ್ನೋದಕ್ಕೆ ಆ ಚೆಂಬು, ಖಾಲಿ ಚೆಂಬುನ ಇಟ್ಟು ಅದನ್ನು ಅಡ್ವರ್ಟೈಸ್ ಮಾಡಿರ್ತಕ್ಕಂಥ. ಖಾಲಿ ಬಡವ್ರ ಕೈಗೆ, ರೈತರ ಕೈಗೆ ಚೆಂಬು ಕೊಟ್ಟರು. ಸರ್, ಕೆಲವೊಂದು ಕಡೆ ಭಾಳಷ್ಟು ಪ್ರಬಲ ಅಭ್ಯರ್ಥಿಗಳನ್ನು ಈ ಬಾರಿ ಕಣಕ್ಕಿಳಿಸಿದ್ದಾರೆ. ಕೆಲವೊಂದು ಕಡೆ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಇದ್ದಾವೆ. ಅದರಲ್ಲೂ ಸಚಿವರುಗಳ ಮಕ್ಕಳೇ ಅಭ್ಯರ್ಥಿ ಆಗಿದ್ದು ಒಂದಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಆ ಅಸಮಾಧಾನ ಎಲ್ಲ ಸಮಾಧಾನ ಮಾಡಿದ್ರ? ಎಲ್ಲಿ ಅಸಮಾಧಾನ? ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿಯಲ್ಲೇ ಅಂದ್ಕೊಳ್ಳೋಣ, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಯಾರು? ಚಿಕ್ಕೋಡಿ ಆಗಿರ್ಬೋದು, ಯಾರು? ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವರು ಕೇಳ್ತಿದ್ರು. ಅವ್ರು ಒಬ್ಬರೇ. ನಾವು ಲೋಕಲ್ ಆಗಿ ಯಾರು ಹೇಳಿದ್ದಾರೆ ಅವ್ರ ಪ್ರಕಾರ ಮಾಡಿದ್ದೀವಿ ಅಷ್ಟೇ. ಅಲ್ಲಿ MLAಗಳು, ಬ್ಲಾಕ್ ಕಮಿಟಿ ಅಧ್ಯಕ್ಷರಿದ್ದು, ಡಿಸ್ಟ್ರಿಕ್ಟ್ ಕಮಿಟಿ ಅಧ್ಯಕ್ಷರು, ಅವ್ರು ಯಾರು ಹೇಳಿದ್ರೆ ಅವ್ರು ಮಾಡಿದ್ದೀವಿ ಕ್ಯಾಂಡಿಡೇಟ್. ಈ ಅಸಮಾಧಾನ ಸಮಸ್ಯೆ ಆಗಲ್ವಾ ಈ ಬಾರಿ ಚುನಾವಣೆ? ಇಲ್ಲಿದೆ ಅಸಮಾಧಾನನೇ ಇಲ್ವಲ್ರಿ. ಎಲ್ಲ ಸಮಾಧಾನ ಮಾಡಿದಿರ ಹಂಗಾದ್ರೆ? ಸಮಾಧಾನ ಮಾಡೋ ಪ್ರಶ್ನೆನೇ ಉದ್ಭವ ಆಗಲ್ವಲ್ಲ. ಈಗ ಈ ಬಾರಿ ಲಿಸ್ಟಲ್ಲಿ ಲಿಸ್ಟಲ್ಲಿ ನಿಮ್ಗೆ ಇದ್ದಿದ್ದು ಬಾಗಲಕೋಟೆನೂ ಕೂಡ ಗೆಲ್ತೀರಿ ಅಂತಿತ್ತು. ಅದೇ ರೀತಿ ದಾವಣಗೆರೆನೂ ಕೂಡ ಗೆಲ್ತೀರಿ ಅಂತಿತ್ತು. ದಾವಣಗೆರೆಯಲ್ಲಿ ಯೂತ್ ಕಾಂಗ್ರೆಸ್ ವಿನಯ್ ಇಲ್ಲಿ ಯಾವಾಗ ಕಾಂಗ್ರೆಸ್ ಇರೋದು? ಈಗ 6 ತಿಂಗಳಲ್ಲಿ ಕಾಂಗ್ರೆಸ್ ಸೇರ್ಕೊಂಡ್ರೆ ಟಿಕೆಟ್ಗೋಸ್ಕರ. ಬಟ್ ಅಲ್ಲಿ ಲೋಕಲ್ ಆಗಿ ಎಲ್ಲ MLAಗಳು ಅವನ ಹೆಸರು ಹೇಳಲಿಲ್ಲ, ಅವನು ಕೊಡಲಿಲ್ಲ ಅಷ್ಟೇ. ಓಕೆ, ಹಂಗಾದ್ರೆ ಈ ಬಾರಿ ಆಯಾ ಜಿಲ್ಲೆಗಳು, ಆಯಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಶಾಸಕರು, ಮಾಜಿ ಶಾಸಕರು ಕೊಟ್ಟಂತಹ ಸಲಹೆಯ ಮೇರೆಗೆ ನೀವು ಅಭ್ಯರ್ಥಿನ ಆಯ್ಕೆ ಅವ್ರ ಶಿಫಾರಸಿನ ಮೇಲೆ ಹೆಚ್ಚಾಗಿ ಕೊಟ್ಟಿರೋದು. ಯಾವುದು ಕೂಡ ಸಿದ್ದರಾಮಯ್ಯ, DK ಶಿವಕುಮಾರ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂಥದ್ದಲ್ಲ. ಒಂದೇ ಒಂದು ಕೋಲಾರ ಇದೆಯಲ್ಲ, ಸರ್, ಅಲ್ಲಿ KH ಮುನಿಯಪ್ಪನವರು ಅವ್ರ ಅಳಿನೂ ಕೊಡಬೇಕು ಅಂತಿದ್ರು. ಉಳಿದವರೆಲ್ಲ ರೈಟ್ SC ಕೊಡಬೇಕು ಅಂತಿದ್ರು. ಅವೆರಡೂ ಬೇಡ ಅಂತೇಳಿ ನಾವು ಗೌತಮನ್ನ ಅದೊಂದು ಹೈಕಮಾಂಡ್ ನಾವು ತೀರ್ಮಾನ ಮಾಡಿದ್ದು ಬಿಟ್ರೆ ಬಾಕಿವೆಲ್ಲ ಹೆಚ್ಚು ಕಡಿಮೆ ಅಲ್ಲಿ ಲೋಕಲ್ನವ್ರು ಯಾರು ಹೇಳ್ತಾರೋ ಅವ್ರಿಗೆ ಕೊಟ್ಟಿದ್ರು. ಕೋಲಾರದೆಲ್ಲ ಸಮಸ್ಯೆ ಬಗೆಹರಿತ ಹಂಗಾದ್ರೆ? ಕೋಲಾರದಲ್ಲಿ ಏನು ಸಮಸ್ಯೆ ಇಲ್ಲ. ನಿಮಗೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಸ್ವಲ್ಪ ನಿಮಗೂ ಮತ್ತೆ ಅಧ್ಯಕ್ಷರಿಗೆ ಇಬ್ಬರಿಗೂ ಸ್ವಲ್ಪ ತಲೆಬಿಸಿ ಆಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ. ಇಲ್ಲ, ಅಲ್ಲೇನು ಸಮಾಧಾನ ಆಗಿದೆ. ಈಗ ಆರಾಮಾಗಿ ವಾತಾವರಣ, ಗೆಲ್ಲೋ ವಾತಾವರಣ ಇದೆ ಅಂತೀರಾ? ಯಾಕಂದ್ರೆ ನೀವು 2 ಬಾರಿ ಹೋಗಿ ಬಂದ್ರಿ, ನಿನ್ನೆ ಅಷ್ಟೇ ಹೋಗಿ ಬಂದ್ರಿ. ಕೋಲಾರ ಗೆಲ್ತೀರ ಸರ್ ಈ ಬಾರಿ? ಹಂಗಾದ್ರೆ 100% ಗೆಲ್ತೀವಿ ಸರ್. ಸಿದ್ದರಾಮಯ್ಯ ಅವರು ಈ ಬಾರಿ ಚಾಮರಾಜನಗರ ಮತ್ತು ಮೈಸೂರು ಭಾಳಷ್ಟು ಪ್ರತಿಷ್ಠೆ ಆಗಿ ತಗೊಂಡಿದ್ದಾರೆ, ಗೆಲ್ಲೇಬೇಕು ಅಂತ. ಹಾಗೇನಿಲ್ಲ, 28 ಕ್ಷೇತ್ರನೂ ಕೂಡ ಗೆಲ್ಲಬೇಕು ಅಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ. ಬರೀ ಚಾಮರಾಜನಗರ, ಮೈಸೂರು ಎರಡೇ ಅಲ್ಲ, 28 ಕ್ಷೇತ್ರನೂ ಕೂಡ ಗೆಲ್ಲಬೇಕು ಅಂತ ನಮ್ಮ ಪಕ್ಷದಿಂದ ನಾವು ಸೀರಿಯಸ್ ತಗೊಂಡಿದ್ದೀವಿ. ಮೈಸೂರಲ್ಲಿ ಮಹಾರಾಜರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಈಗ ನಿಮ್ಮ ಅಭ್ಯರ್ಥಿ ಸ್ವಲ್ಪ ವೀಕ್ ಆಯಿತು ಅಂತ ಅನಿಸ್ತಾ ಇದೆಯಾ? ವಾಟ್ ಈಸ್ ದಿ ಪೀಪಲ್ಸ್ ಒಪಿನಿಯನ್? ಬಿಜೆಪಿಯವರು ಹೇಳೋದೇ ಒಪಿನಿಯನ್ ಅಲ್ಲ. ಇಟ್ಸ್ ನಾಟ್ ದಿ ಒಪಿನಿಯನ್ ಆಫ್ ದಿ ಪೀಪಲ್, ವೋಟರ್ಸ್. ಅದು ಹೇಳ್ಬಿಟ್ಟು ಸುಮ್ಮನೆ ಬಿಜೆಪಿಯವರು ಹೇಳ್ತಾವ್ರೆ ಅಂತಂದ್ರೆ ದೆನ್ ವೈ ದೇ ಬಿಜೆಪಿ ಅಲ್ಲ, ಮೈಸೂರು ಕ್ಷೇತ್ರ ಬಹಳ ಪ್ರಬಲವಾಗಿದ್ದಿದ್ರೆ ಯಾಕೆ ಅವನು ಸಿಟ್ಟಿಂಗ್ MP ಬದಲಾಯಿಸಿದ್ರು? ಪ್ರತಾಪ್ ಸಿಂಹಗೆ ಟಿಕೆಟ್ ಯಾಕೆ ಬದಲಾಯಿಸಿದ್ರು? ದಿ ವೆರಿ ಫ್ಯಾಕ್ಟ್ ದಟ್ ದೇ ಆರ್ ವೀಕ್ ಅಂತ ಅಲ್ಲಿ ಸ್ಟ್ರಾಂಗ್ ಆಂಟಿ ಇನ್ಕಮೆನ್ಸಿ ಅಂತ ಬದಲಾಯಿಸಿದ್ರು. ಹಾಗಾದ್ರೆ ಹಾಲಿ ಬಿಜೆಪಿ ಸಂಸದರಿಗೆ ಬಹಳಷ್ಟು ಕಡೆ ಈಗ ಇದೆ. ಇಡೀ ದೇಶದಲ್ಲಿ 100 ಜನಕ್ಕೂ ಹೆಚ್ಚು MPಗಳನ್ನ ಬದಲಾಯಿಸಿದ್ರು. ನಂಬರ್ 1. ನಂಬರ್ 2, ಕರ್ನಾಟಕದಲ್ಲಿ ಸುಮಾರು 12 ಜನ ಸಿಟ್ಟಿಂಗ್ MPಗಳನ್ನ ಬದಲಾಯಿಸಿದ್ರು. ವೈ? ಎಲ್ಲೆಲ್ಲ ಆಂಟಿ ಇನ್ಕಂಬೆನ್ಸಿ ಇರುತ್ತೋ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಆಂಟಿ ಇನ್ಕಂಬೆನ್ಸಿ ಅಂದ್ರೆ ಯಾಕೆ ಬರ್ತದೆ? ಕೆಲಸ ಮಾಡಿಲ್ಲ, ಕೇಂದ್ರ ಸರ್ಕಾರ ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರ ಆಂಟಿ ಇನ್ಕಂಬೆನ್ಸಿ ಬರ್ತದೆ. ಬಟ್ ಪ್ರತಾಪ್ ಸಿಂಹ ಸ್ವಲ್ಪ ಸದ್ದು ಮಾಡ್ತಿದ್ರು ಅನ್ಸುತ್ತೆ. ಅವ್ರು ಕೇಳಿ ಯಾಕೆ ಬದಲಾಯಿಸಿದ್ರು, ಸದ್ದು ಮಾಡ್ತಿದ್ರು, ಯಾಕೆ ಬದಲಾಯಿಸಿದ್ರು? ಮಂಡ್ಯದಲ್ಲಿ
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ ಬಳಿಕ ಟ್ರೆಂಡ್ ಬದಲಾಯಿತು ಅಂತ ಚರ್ಚೆ ಆಗ್ತಾ ಇದೆ. ಸ್ಟಾರ್ ಚಂದ್ರು ನಿಮ್ಮ ಪ್ರಕಾರ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಬಟ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾರ ಅಂತ. ಹೋದ್ ಸಾರಿ ಮುಖ್ಯಮಂತ್ರಿ ಆಗಿದ್ರು, ಯಾರು ನಿಂತಿದ್ದವರು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಹೆಂಗೆ ಸ್ಟ್ರಾಂಗ್ ಆಗ್ಬಿಡ್ತಾರೆ ಅವರು ಸೋತ್ಬಿಟ್ಟ ಮೇಲೆ? ಸುಮಲತನಿಗೆ ಸೋತ್ಬಿಟ್ಟ ಮೇಲೆ ಮುಖ್ಯಮಂತ್ರಿ ಮಗ ನಿಲ್ಸ್ಕೊಂಡು ಅವ್ನು ಗೆಲ್ಲಿಸ್ಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಹೆಂಗೆ ಸ್ಟ್ರಾಂಗ್ ಆಗ್ತಾರೆ? ಈಗ ಕುಮಾರಸ್ವಾಮಿ ಹೆಂಗೆ ಸ್ಟ್ರಾಂಗ್ ಆಗ್ತಾರೆ? ಅವ್ರು ಅವತ್ತು ನನಗೆ ಬಹಳಷ್ಟು ಒಳಪೆಟ್ಟುಗಳು ಬಿದ್ದು ಅಂತಾರೆ ಬಹಿರಂಗವಾಗಿ. ಇವತ್ತು ಕೂಡ ಅದನ್ನೇ ಹೇಳ್ತಿದ್ದಾರೆ. ಏನ್ ನನ್ನ ಮಗನ ಪರವಾಗಿ ಅವತ್ತು ಮೈತ್ರಿ ಅಭ್ಯರ್ಥಿ ಆದ್ರು, ಕಾಂಗ್ರೆಸ್ ಕೆಲ ನಾಯಕರು ನನ್ನ ಮಗನ ವಿರುದ್ಧ ಕೆಲಸ ಮಾಡಿದ್ರು, ಚಲುವರಾಯ ಸ್ವಾಮಿ ಅಂಡ್ ಟೀಮ್ ಒಂದಿನೂ ಕೆಲಸ ಮಾಡಲಿಲ್ಲ ಅಂತಾರೆ. ಹೌದು, ಮಾಡಲಿಲ್ಲ, ಮಾಡದೇ ಇರ್ಬೋದು. ಯಾಕೆ ಮಾಡದೇ ಇದ್ರು? ಅಸಮಾಧಾನ ಇರದಿದ್ರೆ ಮಾಡಿಲ್ಲ. ಕುಮಾರಸ್ವಾಮಿ ಮೇಲೆ ಅಸಮಾಧಾನ ಇರಬೇಕು. ಅವನೇನು ಕ್ಯಾಂಡಿಡೇಟ್ ಮೇಲೆ ಅಸಮಾಧಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಮೇಲೆ ಅಸಮಾಧಾನ ಇರಬೇಕು, ಅದಕ್ಕೆ ಮಾಡಿಲ್ಲ. ಸರ್, ನೀವು ರಾಜ್ಯಾದ್ಯಂತ ಏನಾದ್ರು ಸರ್ವೆ ಮಾಡಿಸಿದ್ರಿ ಅಂತ ಸರ್? ನಾವು ಯಾವ ಸರ್ವೆನೂ ಮಾಡಿಸಿಲ್ಲ. 28 ಲೋಕಸಭಾ ಕ್ಷೇತ್ರಗಳು ಸರ್ವೆ ಹೈಕಮಾಂಡ್ನವ್ರು ಮಾಡಿಸಿದ್ದಾರೆ, DK ಶಿವಕುಮಾರ್ ಮಾಡಿಸಿರ್ಬೋದು, ಬಟ್ ನಾನಂತೂ ಮಾಡಿಸಿಲ್ಲ. ಸರ್, ಈ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸುತ್ತಾ, ದೇಶ ರಾಜಕಾರಣದ ದಿಕ್ಕು ಬದಲಿಸುತ್ತಾ? ಇಡೀ ದೇಶದಲ್ಲಿ ರಾಜಕಾರಣ ಬದಲಾವಣೆ ಆಗ್ತದೆ. ಈ ಸಾರಿ ಬಿಜೆಪಿ NDA 200ರಿಂದ 220 ಸ್ಥಾನಗಳು ಗೆಲ್ಬಹುದು. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮತ್ತೆ ಬೇರೆ ಪಕ್ಷಗಳು ಅವು ಎಲ್ಲ ಸೇರ್ಕೊಂಡು ಈ ಸಾರಿ ಸರ್ಕಾರ ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗಾದ್ರೆ 400+ ಮೋದಿ ಅವರ ಮಂತ್ರ ಫಲಿಸಲ್ಲ ಅಂತ ಹೇಳ್ತೀರಾ? ಏನ್ ಮಂತ್ರ ಅದು? 400+ ಅಂತ 400 ಅಂತ ಹೇಳ್ಬಿಟ್ಟ ತಕ್ಷಣ ಮಂತ್ರ ಆಗ್ಬಿಡ್ತದ? ಯಾಕಂದ್ರೆ ಅವ್ರು ಹಿಂದೆ ಹೇಳಿದ್ದೆಲ್ಲ ಆಗಿದೆ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ. ಎಲ್ಲಿ ಹಿಂದೆ 2019 300+ ಅಂದ್ರು. ಈ ಸಾರಿ 100 ಜನ ಬದಲಾವಣೆ ಮಾಡಿರೋದೇ ಮೋದಿಯವರ ಹಿನ್ನಡೆಗೆ ಕಾರಣ. ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಕ್ಷೇತ್ರದಲ್ಲಿ ಇದಾವೆ ಅಂತ ಹೇಳ್ತಾರೆ. ಬರೀ ಆಂಟಿ ಇನ್ಕಂಬೆನ್ಸಿ ಕ್ಷೇತ್ರದ MP ಗಳಲ್ರಿ, ಸರ್ಕಾರದ ಮೇಲೆ ಆಂಟಿ ಇನ್ಕಂಬೆನ್ಸಿ ಇದೆ, ನರೇಂದ್ರ ಮೋದಿ ಅವ್ರ ನೇತೃತ್ವದ ಸರ್ಕಾರದ ಮೇಲೆ. ಸೊ ಅದರಿಂದ ಅವರು ಅಷ್ಟೊಂದು ಜನ ಬದಲಾಯಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಬದಲಾಗುತ್ತೆ ಅಂತ ಪದೇ ಪದೇ ಹೇಳಿಕೆಗಳು ಬರ್ತಾವಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ವಿಪಕ್ಷದವರು ಸಹಜವಾಗಿ ಹೇಳ್ತಾರೆ ಅನ್ಕೊಂತಾರೆ ಹಿಂಗೆ ಅಂತ? ಇದು ಅವ್ರ ಅಗಲಗನಸು ಅಂತ ಅನ್ಸುತ್ತೆ. ಕುಮಾರಸ್ವಾಮಿ ಅವರು ಮೊನ್ನೆ ಅದನ್ನ ಹೇಳಿದ್ದಾರೆ, ಆರ್ ಅಶೋಕ್ ಅವರು ಅದನ್ನ ಹೇಳಿದ್ದಾರೆ, ವಿಜೇಂದ್ರ ಅವರಂತೂ ಮೊನ್ನೆ ಅಧ್ಯಕ್ಷರಾದ ಬಳಿಕ ಪ್ರತಿದಿನ ಇದನ್ನೇ ಹೇಳ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಸರ್ಕಾರನೇ ಇರಲ್ಲ ಅಂತ ಹೇಳ್ತಾರೆ. ಯಾಕೆ ಇರಲ್ಲ? ವೈ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಮತ್ತೆ ಬಂದ್ಬಿಟ್ಟ ತಕ್ಷಣನೇ ಎಲ್ಲ 50 ಜನ MLA ಗಳು ಹೊಟ್ಟೋಗ್ಬಿಡ್ತಾರ ಅಲ್ಲಿಗೆ. ಅದೇ ಆ ಲಾಜಿಕ್ಕು ನನ್ಗೆ ಅರ್ಥ ಆಗ್ತಿಲ್ಲ. ಅವರು ಹಂಗೆ ಹೇಳ್ತಿದಾರಲ್ಲ, ಆಫ್ಟರ್ ಲೋಕಸಭಾ ಸ್ಟ್ರಾಟಜಿ ಅಷ್ಟೇನೆ ಇದು. ಓನ್ಲಿ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ ಸರ್ಕಾರ ಇರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಅದು ಒಂದು ಅಗಲ ಕನಸು, ಭ್ರಮೆ. ಸರ್, ಈ ನಡುವೆ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್, ನನ್ನ ಶಕ್ತಿ ಹೆಚ್ಚಾಗಬೇಕು ಅಂದರೆ ನೀವು ಹೆಚ್ಚು ಸ್ಥಾನ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ನೀವು ಕೆಲವು ಕಡೆ ಹೇಳಿದ್ರಿ, DK ಶಿವಕುಮಾರ್ ಅವರು ಕೂಡ ಕೆಲವು ಕಡೆ ಹೇಳಿದ್ರು, ನನ್ನ ಶಕ್ತಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಇಂಥ ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು. ನನ್ನ ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕರ್ತರ ಸಭೆಯಲ್ಲಿ ನೋಡಪ್ಪ, ನನಗೆ 48,000 ಲೀಡ್ ಕೊಟ್ಟಿದ್ದೀವಿ, ಈ ಸಾರಿ 60,000 ಲೀಡ್ ಕೊಡಬೇಕು, ಆಗ ಮಾತ್ರ ನನಗೆ ಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿದೆ ನಾನು. ಸರ್, ನೀವು ಈಗ ಇಡೀ ರಾಜ್ಯಾದ್ಯಂತ ಸುತ್ತಾ ಇದ್ದೀರಾ ಸರ್, ಬರ ವಿಚಾರದ ಬಗ್ಗೆ ಬಹಳಷ್ಟು ಬಾರಿ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಾ, ಅದು ಬೂತ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ತಮ್ಗೆ ಅನಿಸುತ್ತೆ ಸರ್? ಬರ ವಿಚಾರದಲ್ಲಿ ಸರ್ಕಾರ ಸ್ಪಂದಿಸಲಿಲ್ಲ, ಕೇಂದ್ರ ಸರ್ಕಾರ, ಇದು ನಿಮಗೆ ಈ ಬಾರಿ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ? ಡೆಫಿನೆಟ್ ಆಗಿ ಜನಗಳಿಗೆ ಗೊತ್ತಾಗಲ್ವಾ? ಬರ ಪರಿಹಾರ ಇವತ್ತಿನವ್ರಿಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತಂದ್ರೆ ಎಲ್ರಿಗೂ ಗೊತ್ತಿಲ್ವ? ಗೊತ್ತಾಗಿ ಆಯ್ತದೆ ಜನಗಳಿಗೆ. ಜನರನ್ನ ಅಷ್ಟೊಂದು ದಡ್ರು ಅಂತ ಅನ್ಕೊಂಡ್ಬಿಟ್ಟಿದ್ದೀರ ನೀವು? ಅವ್ರು ಸ್ಟ್ರಾಟಜಿಕ್ ಆಗಿ ಹೇಳ್ತವೆ, ಸುಳ್ಳು ಹೇಳ್ತವೆ. ದಟ್ ಇಸ್ ಪ್ಯೂರ್ಲಿ ಸ್ಟ್ರಾಟಜಿ ಅಂತ ನೀವು ಹೇಳ್ತೀರಾ? ಸ್ಟ್ರಾಟಜಿ ಪ್ಲಸ್ ಸುಳ್ಳು. ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಂದಾಗ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಅವರು ನಮಗೆ ಮೆಮೊರಂಡಮ್ ಕೊಡಲಿಲ್ಲ ಅನ್ನುವಂಥ ಒಂದು ಗಂಭೀರ
ಆರೋಪವನ್ನ ನಿಮ್ಮ ವಿರುದ್ಧ ಮತ್ತೆ ಕೃಷ್ಣ ಬೈರೇಗೌಡರ ವಿರುದ್ಧ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಏನಂತ ಹೇಳಿದ ನಿರ್ಮಲಾ ಸೀತಾರಾಮನ್ ಸವಾಲ್ ಹಾಕಿದ್ರು ಅವರು. ಸವಾಲು ಹಾಕಿದ್ರು, ಯಾಕೆ ಬರಲಿಲ್ಲ? ಯಾರು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಜನಗಳಿಗೆ. ವಿಳಂಬ ಅಂದ್ರೆ ಏನು? ಮುಂಗಾರು ಮಳೆ ಮುಗಿಯಿತು ಅಕ್ಟೋಬರ್ ಎಂಡಿಗೆ, ನಾವು ಸೆಪ್ಟೆಂಬರ್ನಲ್ಲೇ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ವಿಳಂಬ ಎಲ್ಲಾಗಿದೆ? ನೀವು ಕೊಟ್ಟ 5 ತಿಂಗಳಾಯ್ತು. 6 ತಿಂಗಳಾಯ್ತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 7 ತಿಂಗಳಾಯ್ತು. ಇದರ ಎಫೆಕ್ಟ್ ಒಟ್ನಲ್ಲಿ ಫಲಿತಾಂಶದಲ್ಲಿ ಬರುತ್ತೆ ಅಂತ ನೀವು ಹೇಳ್ತೀರಾ? ಜನರಿಗೆ ಗೊತ್ತಾಗಿದೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆನ ಅನುಸರಿಸ್ತಾ ಇದೆ ಅನ್ನೋದು ಜನಗಳಿಗೆ ಗೊತ್ತಾಗಿದೆ. ಸರ್, ಕೊನೆಯದಾಗಿ ಸರ್ ನೇರವಾಗಿ ಹೇಳ್ಬಿಡ್ತೀನಿ, ನಿಮ್ಮ ಮತ್ತೆ ದೇವೇಗೌಡರ ವಿರುದ್ಧ ಇರೋದು ಕೇವಲ ರಾಜಕೀಯ ವೈಷಮ್ಯವೇ ಬೇರೆ ರೀತಿ ಇದೆ. ಯಾಕಂದ್ರೆ ಮೊನ್ನೆ ಮೈಸೂರಿಗೆ ಮೋದಿ ಅವರು ಬಂದಾಗ ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡ್ತೀನಿ ಅಂತ ಹೇಳಿದ್ರು. ದ್ವೇಷದ ರಾಜಕಾರಣ ಅಷ್ಟೇ, ದ್ವೇಷದ ರಾಜಕಾರಣ. ದೇವೇಗೌಡರು ಕುಮಾರಸ್ವಾಮಿ ದ್ವೇಷದ ರಾಜಕಾರಣ ಮಾಡ್ತಾರೆ, ಅದಕ್ಕೋಸ್ಕರ ಹಂಗೆ ಹೇಳಿದ್ದಾರೆ ಅಷ್ಟೇ. ಕೊನೆಯದಾಗಿ ರಾಜ್ಯದ ಜನರಿಗೆ ಏನ್ ಹೇಳಕ್ ಬಯಸ್ತಾರೆ ಸರ್? ನಾವು ನುಡಿದಂತೆ ನಡೆದಿದ್ದೇವೆ, 5 ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ 82 ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿಗಳನ್ನು ಕೂಡ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಈಡೇರಿಸಿದ್ದೇವೆ. ಅದರಿಂದ ನೀವು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ನೋಡಿ, ನಮ್ಮ ಸಾಧನೆಗಳನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ, ಮನವಿ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.